ಒಂದು ಕ್ಷಣ ಯೋಚನೆ ಮಾಡಿ, ಒಂದು ರೋಚಕ ಪಂದ್ಯದ ಕೊನೆಯ ಕ್ಷಣಗಳು. ಎಲ್ಲರೂ ಉಸಿರು ಬಿಗಿಹಿಡಿದು ನೋಡ್ತಾ ಇದ್ದಾರೆ. ಆಗ ಒಬ್ಬರ ಧ್ವನಿ ಮಾತ್ರ ಇಡೀ ಸ್ಟೇಡಿಯಂನ ಗದ್ದಲವನ್ನು ಮೀರಿ ಕೇಳಿಸುತ್ತೆ. ಆ ಧ್ವನಿ ಬರೀ ಏನಾಗ್ತಿದೆ ಅಂತ ಹೇಳೋದಿಲ್ಲ. ಆ ಕ್ಷಣದ ಭಾವನೆ, ಆ ಒತ್ತಡ, ಆ ಇತಿಹಾಸವನ್ನೇ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತು ಬಿಡುತ್ತೆ. ಅದು ಕೇವಲ ಆಟದ ಬಗ್ಗೆ ಇರೋ ಜ್ಞಾನನಾ ಅಥವಾ ಶುದ್ಧವಾದ ಒಂದು ಪ್ಯಾಷನಾ? ಖಂಡಿತ ಇವೆರಡೂ ಬೇಕೇ ಬೇಕು. ಆದರೆ ಆ ಮರೆಯಲಾಗದ ಕ್ರೀಡಾಕ್ಷಣಗಳನ್ನು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುವ ಧ್ವನಿಯ ಹಿಂದೆ ಕೇವಲ ಭಾವನೆಗಿಂತಲೂ ಆಳವಾದ ಒಂದು ಕಲೆ ಅಡಗಿದೆ. ಹೌದು, ನೀವು ಕೇಳಿದ್ದು ನಿಜ. ಅತ್ಯುತ್ತಮ ಕಾಮೆಂಟ್ರಿಗಳು ಆಕಸ್ಮಿಕವಾಗಿ ಹುಟ್ಟೋದಿಲ್ಲ. ಅವುಗಳನ್ನು ಒಂದು ಸ್ಪಷ್ಟವಾದ ರಚನೆಯ ಮೇಲೆ ಕಟ್ಟಲಾಗಿರುತ್ತೆ. ಭಾವನೆಗಳು ಸರಿಯಾಗಿ ಹರಿಬೇಕಂದ್ರೆ ಅದಕ್ಕೊಂದು ಭದ್ರವಾದ ಚೌಕಟ್ಟು ಬೇಕಲ್ವಾ? ಇವತ್ತು ನಾವು ಆ ಚೌಕಟ್ಟಿನ ಹಿಂದಿನ ರಹಸ್ಯವನ್ನೇ ಭೇದಿಸೋಣ. ಹಾಗಿದ್ರೆ ಬನ್ನಿ ಈ ಕಲೆಯ ಆಳಕ್ಕಿಳಿಯೋಣ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಇತ್ತೀಚಿನ ಕ್ರಿಕೆಟ್ ಇತಿಹಾಸದ ಒಂದು ಸಖತ್ ರೋಚಕ ಅಧ್ಯಾಯವನ್ನ ಉದಾಹರಣೆಯಾಗಿ ತಗೊಳ್ಳೋಣ. ಇದು ಸುಮ್ಮನೆ ಒಂದು ಫೈನಲ್ ಪಂದ್ಯ ಆಗಿರಲಿಲ್ಲ. ಒಂದ್ ಕಡೆ ಟೂರ್ನಿಯಲ್ಲಿ ಒಂದು ಮ್ಯಾಚ್ ಸೋಲ್ದೆ ಫೈನಲ್ಗೆ ಬಂದಿದ್ದ ಯುವ ಭಾರತ ತಂಡ, ಇನ್ನೊಂದ್ ಕಡೆ ಅಷ್ಟೇ ಬಲಿಷ್ಠವಾಗಿದ್ದ ಇಂಗ್ಲೆಂಡ್. ಈ ಮಹಾಸಮರವನ್ನ ಒಬ್ಬ ನಿರೂಪಕ ಹೇಗೆ ಒಂದು ಮಹಾಕಾವ್ಯದ ಹಾಗೆ ಕಟ್ಟಿಕೊಡ್ತಾನೆ ಅನ್ನೋದನ್ನ ಈಗ ನೋಡೋಣ. ಪ್ರತಿಯೊಂದು ಶ್ರೇಷ್ಠ ಕಥೆಯೂ ಒಂದು ಒಳ್ಳೆಯ ಪೀಠಿಕೆಯಿಂದ ಶುರುವಾಗುತ್ತೆ ಅಲ್ವಾ? ಕ್ರೀಡೆಯಲ್ಲಿ ಈ ಪೀಠಿಕೆಯೇ ಪಂದ್ಯಪೂರ್ವ ವಿಶ್ಲೇಷಣೆ. ಇದು ಪ್ರೇಕ್ಷಕರನ್ನು ಕಥೆಯೊಳಗೆ ಎಳೆದುಕೊಳ್ಳುವ ಮೊದಲ ಹೆಜ್ಜೆ. ಯಾವುದೇ ಮ್ಯಾಚ್ ಶುರುವಾಗೋ ಮೊದಲು ನಿರೂಪಕರು ಒಂದು ಕಥಾಹಂದರವನ್ನ ರೆಡಿ ಮಾಡಿಕೊಳ್ತಾರೆ. ತಂಡಗಳ ಬಲಾಬಲ ಏನು, ಪ್ರಮುಖ ಆಟಗಾರರು ಯಾರು, ಇವರ ಹಿಂದಿನ ರೆಕಾರ್ಡ್ಸ್ ಹೇಗಿದೆ, ಇದೆಲ್ಲ ಒಂದು ರೀತಿ ಸಿನಿಮಾದ ಪಾತ್ರಗಳನ್ನ ಪರಿಚಯ ಮಾಡಿದ ಹಾಗೆ. 2026ರ ಫೈನಲ್ನಲ್ಲಿ ಆ ಕಥೆ ತುಂಬಾನೇ ಸ್ಪಷ್ಟವಾಗಿತ್ತು. ಭಾರತದ ಸತತ ಗೆಲುವಿನ ಓಟಕ್ಕೆ ಇಂಗ್ಲೆಂಡ್ ಬ್ರೇಕ್ ಹಾಕುತ್ತಾ? ಈ ಒಂದೇ ಒಂದು ಪ್ರಶ್ನೆ ಇಡೀ ಪಂದ್ಯದ ಕುತೂಹಲವನ್ನ ಹಿಡಿದಿಟ್ಟಿತ್ತು. ಸರಿ, ಈಗ ಕಥೆಯ ಹೃದಯ ಭಾಗಕ್ಕೆ ಬರೋಣ. ಪ್ಲೇ ಬೈ ಪ್ಲೇ. ಇಲ್ಲಿದಾನ್ ಆಟದ ಪ್ರತಿಯೊಂದು ಎಸೆತ, ಪ್ರತಿಯೊಂದು ಹೊಡೆತ, ಪ್ರತಿಯೊಂದು ವಿಕೆಟ್ ಒಂದು ದೊಡ್ಡ ನಿರೂಪಣೆಯ ಭಾಗವಾಗುತ್ತೆ. ಆಟ ಅಷ್ಟು ವೇಗವಾಗಿ ನಡೀತಿರುವಾಗ ನಿರೂಪಕರು ಹೇಗೆ ಅಷ್ಟು ಸ್ಪಷ್ಟವಾಗಿ ಎಲ್ಲವನ್ನೂ ವಿವರಿಸ್ತಾರೆ? ಅದಕ್ಕೆ ಕಾರಣ ಈ ಸರಳ ಸೂತ್ರ. ಯಾರು ಆಡ್ತಿದ್ದಾರೆ, ಅವರು ಏನ್ ಮಾಡಿದ್ರು ಮತ್ತು ಅದರ ಪರಿಣಾಮ ಏನಾಯ್ತು, ಈ 3 ಅಂಶಗಳ ಭದ್ರ ಬುನಾದಿ ಮೇಲೆ ಅವರು ಭಾವನೆ, ಸಂದರ್ಭ ಮತ್ತು ವಿಶ್ಲೇಷಣೆಯ ಒಂದು ದೊಡ್ಡ ಸೌಧವನ್ನೇ ಕಟ್ತಾರೆ. ಈ ಸೂತ್ರ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಕ್ಕೆ ಆ ಫೈನಲ್ನ ಹೀರೋ ವೈಭವ್ ಸೂರ್ಯವಂಶಿಯವರ ಐತಿಹಾಸಿಕ ಇನ್ನಿಂಗ್ಸನ್ನೇ ನೋಡೋಣ. ಒಬ್ಬ ನಿರೂಪಕ ಈ ಅದ್ಭುತ ಪ್ರದರ್ಶನವನ್ನ ಹಂತ ಹಂತವಾಗಿ ಹೇಗೆ ಕಟ್ಟಿಕೊಡ್ತಾನೆ ಅಂತ ಗಮನಿಸೋಣ. ಮೊದಲು ನಿರೂಪಕ ಆಟದ ವೇಗವನ್ನ ಸೆಟ್ ಮಾಡ್ತಾನೆ. ಸೂರ್ಯವಂಶಿ ಕೇವಲ 32 ಬಾಲ್ಗಳಲ್ಲಿ 50 ಹೊಡೆದ್ರು ಅಂತ ಹೇಳೋ ಮೂಲಕ ಆತ ಆಟದ ಮೇಲೆ ಎಷ್ಟು ಹಿಡಿತ ಸಾಧಿಸ್ತಿದ್ದಾನೆ ಮತ್ತು ಅವನ ಆಕ್ರಮಣಕಾರಿ ಆಟದ ಶೈಲಿಯನ್ನ ಪ್ರೇಕ್ಷಕರಿಗೆ ತಲುಪಿಸಲಾಗತ್ತೆ. ಇದು ಅವನ ಕಥೆಯ ಮೊದಲ ತಿರುವು. ಇಲ್ಲಿಂದ ಕತೆ ನೆಕ್ಸ್ಟ್ ಲೆವೆಲ್ಗೆ ಹೋಗತ್ತೆ. ಇದು ಬರೀ ಒಂದು ಸೆಂಚುರಿ ಅಲ್ಲ, ಇದು ಅಂಡರ್-19 ವಿಶ್ವಕಪ್ ಫೈನಲ್ ಇತಿಹಾಸದಲ್ಲೇ ಅತ್ಯಂತ ವೇಗದ ಶತಕ. ಈ ಒಂದು ಐತಿಹಾಸಿಕ ಸಂದರ್ಭವನ್ನ ಸೇರಿಸೋ ಮೂಲಕ ನಿರೂಪಕರು ಆ ಕ್ಷಣನ ಮಹತ್ವವನ್ನ 100 ಪಟ್ಟು ಹೆಚ್ಚಿಸ್ತಾರೆ. ಪ್ರೇಕ್ಷಕರು ಬರೀ ಆಟ ನೋಡ್ತಿರೋದಿಲ್ಲ, ಅವರ ಕಣ್ಮುಂದೆ ಇತಿಹಾಸ ನಿರ್ಮಾಣ ಆಗ್ತಿರುತ್ತೆ. ಮತ್ತು ಇದು ಕತೆಯ ಕ್ಲೈಮ್ಯಾಕ್ಸ್. ಈ ಸ್ಕೋರ್ ಬರೀ ಒಂದು ನಂಬರ್ ಅಲ್ಲ, ಇದು ಒಬ್ಬ ಯುವ ಆಟಗಾರನ ಸಾಮರ್ಥ್ಯ ಮತ್ತು ಧೈರ್ಯದ ಸಂಕೇತ. U19 ವಿಶ್ವಕಪ್ ಫೈನಲ್ ಹಿಸ್ಟ್ರಿಯಲ್ಲೇ ಇದು ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಈ ಒಂದು ಅಂಕಿಅಂಶದ ಮೂಲಕ ಆ ಇನ್ನಿಂಗ್ಸ್ನ ಗಾತ್ರ ಮತ್ತು ಅದರ ಶಾಶ್ವತ ಮೌಲ್ಯವನ್ನ ನಿರೂಪಕರು ಮನದಟ್ಟು ಮಾಡಿಸ್ತಾರೆ. ಇಂತಹ ಒಂದು ಅದ್ಭುತ ಪ್ರದರ್ಶನದ ನಂತರ ಆ ಆಟಗಾರನ ಮಾತುಗಳನ್ನೇ ಸೇರಿಸುವುದರಿಂದ ಕಥೆಗೆ ಒಂದು ಮಾನವೀಯ ಸ್ಪರ್ಶ ಸಿಗುತ್ತೆ. ಇದು ಅಂಕಿಅಂಶಗಳ ಆಚೆಗೆ ಆ ಆಟಗಾರನ ಮನಸ್ಥಿತಿಯೊಳಗೆ ನಮ್ಮನ್ನ ಕರೆದೊಯ್ಯುತ್ತೆ. ಒಂದು ಒಳ್ಳೆ ಕಥೆಯಲ್ಲಿ ಏರಿಳಿತಗಳು ಇರಲೇಬೇಕು ಅಲ್ವಾ? ಕ್ರೀಡೆಯ ಸೌಂದರ್ಯವೇ ಅದರ ಅನಿರೀಕ್ಷಿತ ತಿರುವುಗಳಲ್ಲಿರೋದು. ಆಟದ ಗತಿ ಇದ್ದಕ್ಕಿದ್ದ ಹಾಗೆ ಬದಲಾದಾಗ ಅದನ್ನ ಹಿಡಿದಿಡುವುದೇ ನಿರೂಪಕನ ನಿಜವಾದ ಚಾಲೆಂಜ್. ಮ್ಯಾಚ್ ಪೂರ್ತಿ ಭಾರತದ ಕಡೆಗೆ ಇದೆ ಅಂದ್ಕೊಂಡಾಗಲೇ ಕಥೆ ಒಂದು ಟ್ವಿಸ್ಟ್ ತಗೊಳ್ಳುತ್ತೆ. ಇಂಗ್ಲೆಂಡ್ ಒಳ್ಳೆ ಸ್ಥಿತಿಯಲ್ಲಿಪ್ಪು, ಆದರೆ ಇದ್ದಕ್ಕಿದ್ದಂತೆ ಕೇವಲ 12 ಬಾಲ್ಗಳ ಅಂತರದಲ್ಲಿ ಅವರ ಬ್ಯಾಟಿಂಗ್ ಬೆನ್ನೆಲುಬೆ ಮುರಿದುಹೋಯ್ತು. ಈ ಕ್ಷಣವನ್ನ ನಿರೂಪಕರು ಪಂದ್ಯದ ಮಹತ್ವದ ಟರ್ನಿಂಗ್ ಪಾಯಿಂಟ್ ಅಂತ ಗುರುತಿಸಿ ಆ ಒತ್ತಡ ಮತ್ತು ನಾಟಕೀಯತೆಯನ್ನ ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಪಂದ್ಯದ ಅಂತ್ಯ ಅಂದ್ರೆ ಕಥೆಯ ಮುಕ್ತಾಯ. ಇಡೀ ಪಂದ್ಯದ ಏರಿಳಿತಗಳನ್ನ ಒಟ್ಟಿಗೆ ಸೇರಿಸಿ ಪ್ರೇಕ್ಷಕರಿಗೆ ಒಂದು ತೃಪ್ತಿಕರವಾದ ಸಮಾಪ್ತಿಯನ್ನು ಕೊಡೋದು ಇಲ್ಲಿನ ಉದ್ದೇಶ. ಒಂದು ಒಳ್ಳೆ ಮುಕ್ತಾಯಕ್ಕೆ ಈ 4 ಹಂತಗಳು ತುಂಬಾನೇ ಮುಖ್ಯ. ಇದು ಕಥೆಯನ್ನ ಅಚ್ಚುಕಟ್ಟಾಗಿ ಮುಗಿಸೋಕೆ ಸಹಾಯ ಮಾಡುತ್ತೆ.
ಇದು ಗೆದ್ದವರ ಸಂಭ್ರಮ, ಸೋತವರ ವಿಶ್ಲೇಷಣೆ ಮತ್ತು ಆ ದಿನದ ಹೀರೋಗೆ ಗೌರವ ಸಲ್ಲಿಸುವ ಒಂದು ವೇದಿಕೆಯಾಗತ್ತೆ. ಮೊದಲನೇದಾಗಿ ಫೈನಲ್ ರಿಸಲ್ಟ್. ಮತ್ತು ಭಾರತ 100 ರನ್ಗಳ ಭರ್ಜರಿ ಜಯದೊಂದಿಗೆ 6ನೇ ಬಾರಿಗೆ U19 ವಿಶ್ವಕಪ್ ಚಾಂಪಿಯನ್ ಆಗಿದೆ. ಈ ಒಂದು ಸ್ಪಷ್ಟವಾದ ಘೋಷಣೆಯೊಂದಿಗೆ ಕಥೆಯ ಮುಖ್ಯ ಸಂಘರ್ಷಕ್ಕೆ ತೆರೆಬೀಳುತ್ತೆ. ಆಮೇಲೆ ಕಥೆಯ ನಾಯಕನಿಗೆ ಗೌರವ. ಆ ದಿನದ ಅತ್ಯುತ್ತಮ ಪ್ರದರ್ಶನ ನೀಡಿದ ವೈಭವ್ ಸೂರ್ಯವಂಶಿಯವರನ್ನ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಹೆಸರಿಸೋ ಮೂಲಕ ಅವರ ಐತಿಹಾಸಿಕ ಇನ್ನಿಂಗ್ಸ್ಗೆ ಅಂತಿಮ ಮುದ್ರೆ ಒತ್ತಿದ ಆಗಾಗುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು? ಒಂದು ಆಟದ ಕಥೆಯನ್ನ ಹೇಳೋದ್ರ ಹಿಂದಿನ ಮೂಲಭೂತ ಸತ್ಯವಾದ್ರೂ ಏನು? ನೋಡಿ, ಪ್ಯಾಷನ್ ಮತ್ತು ಉತ್ಸಾಹ ಖಂಡಿತ ಮುಖ್ಯ. ಆದರೆ ಒಂದು ಬಲವಾದ, ಯೋಜಿತ ರಚನೆನೇ ಆ ಭಾವನೆಗಳನ್ನ ಒಂದು ಮರೆಯಲಾಗದ ಕಥೆಯಾಗಿ ಬದಲಾಯಿಸೋದು. ಪಂದ್ಯಪೂರ್ವದ ಸಿದ್ಧತೆ, ಆಟದ ಸಮಯದ ಸ್ಪಷ್ಟ ನಿರೂಪಣೆ ಮತ್ತು ಪಂದ್ಯದ ನಂತರದ ಅಚ್ಚುಕಟ್ಟಾದ ಮುಕ್ತಾಯ, ಈ 3 ಹಂತಗಳೇ ಒಂದು ಪರಿಪೂರ್ಣ ಕ್ರೀಡಾಕಥೆಯನ್ನ ರೂಪಿಸೋದು. ಹಾಗಾಗಿ ಮುಂದಿನ ಸಲ ನೀವು ಯಾವುದೇ ಸ್ಪೋರ್ಟ್ಸ್ ಮ್ಯಾಚ್ ನೋಡುವಾಗ ಕೇವಲ ಆಟವನ್ನ ನೋಡ್ಬೇಡಿ, ಅದರ ಹಿಂದಿನ ಕಥೆಯನ್ನ ಕೇಳಿಸೋಕೆ ಪ್ರಯತ್ನ ಮಾಡಿ. ಕಾಮೆಂಟೇಟರ್ಸ್ ಅದನ್ನ ಹೇಗೆ ಕಟ್ಟಿಕೊಡ್ತಿದ್ದಾರೆ ಅನ್ನೋದನ್ನ ಗಮನಿಸಿ. ಯಾಕಂದ್ರೆ ಪ್ರತಿಯೊಂದು ಆಟವೂ ಒಂದು ಕಥೆ, ಮತ್ತು ಈಗ ಆ ಕಥೆಯನ್ನ ನೋಡುವ ಹೊಸ ದೃಷ್ಟಿ ನಿಮ್ಮದಾಗಿದೆ.